ಹಾಯ್ ಹಲೋ ನಮಸ್ತೆ. ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೆಯ್ಟ್ ಲಾಸ್ ಜರ್ನಿಯ 5ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಇಂದಿನ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಇಷ್ಟು ದಿನ ಹೆಲ್ದಿ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೆ, ಅಥವಾ ನನ್ನ ವೆಯ್ಟ್ ಲಾಸ್ ಜರ್ನಿಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ತಿಂತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವ್ಲಾಗ್ ಮಾಡ್ತಾಯಿದ್ರೆ. ಅದೇ ಇವತ್ತಿನ ದಿನ ನಾನು ಮಾರ್ನಿಂಗ್ ಡ್ರಿಂಕ್ ಆಗಿ ಸೋರೆಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ. ಸೊ ತಮ್ಮನೇಲಿ ನೋಡಿದ್ದೀರಾ, ಆಗಲೇ ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರನ ತಂದಿದ್ದೀನಿ. ಕೊನೆವರೆಗೂ ಮಿಸ್ ಮಾಡ್ದೇ ವಿಡಿಯೋನ ನೋಡಿ. ಆಗಲೇ ಸೋರೆಕಾಯಿನ ಉಪಯೋಗಗಳೇನು, ನಿಜವಾಗ್ಲೂ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಾವು ಸಣ್ಣ ಆಗ್ತೀವಾ ಅಂತ ತಿಳ್ಕೊಬೋದು. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು, ಕೆಲವೊಂದು ಮಿಕ್ಸ್ ಸೀಡ್ಸ್ನ ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ದೇಹಕ್ಕೆ ಅಂತ. ಸೊ ಹಾಗೆಯೇ ಈ ದಿನ ನಾನು ಜ್ಯೂಸನ್ನ ತಗೋತಾ ಇದ್ದೀನಿ, ಸೋರೆಕಾಯಿ ಜ್ಯೂಸ್. ಸೊ ಹಾಗಾಗಿ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಿಜವಾಗ್ಲೂ ಕೂಡ ವೆಯ್ಟ್ ಲಾಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ವೆಯ್ಟ್ ಲಾಸ್ ಆಗಬಹುದು ಅಂತ ವೈರಲ್ ಆಗಿದೆ. ಇದು ತುಂಬ ಟ್ರೆಂಡಿಂಗ್ ವಿಡಿಯೋಸ್ ಕೂಡ ಹೌದು ಅಂತ ಹೇಳ್ಬೋದು. ಬೇರೆಯವ್ರ ಬಗ್ಗೆ ಬೇಡ ನನಗೆ, ಆದರೆ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಿಜವಾಗಿಯೂ ವೆಯ್ಟ್ ಲಾಸ್ ಆಗುತ್ತಾ ಅಂತ ನನಗೆ ಕೂಡ ಅನಿಸಿದೆ. ಸೊ ಈ ಪ್ರಶ್ನೆಗೆ ಉತ್ತರ ತಿಳಿಯುವ ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ಈ ವಿಡಿಯೋ ಯಾವುದೇ ಔಷಧಿ ಅಥವಾ ಮ್ಯಾಜಿಕ್ ಡ್ರಿಂಕ್ ಅನ್ನೋ ಪ್ರಚಾರ ಮಾಡೋದ್ರ ಬಗ್ಗೆ ಅಲ್ಲ. ಇವತ್ತು ನಾನು ಎಷ್ಟೊಂದು ಇಂಟರ್ನೆಟ್ಲೆಲ್ಲ ಚೆಕ್ ಮಾಡಿದ್ದೀನಿ, ಆರೋಗ್ಯ ತಜ್ಞರ ಸಲಹೆಗಳ ಮತ್ತು ಸಾಮಾನ್ಯವಾಗಿ ಲಭ್ಯವಿರುವಂಥ ಮಾಹಿತಿ ಆಧಾರದ ಮೇಲೆ ಸತ್ಯಾಂಶಗಳನ್ನು ಮಾತ್ರ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೋರೆಕಾಯಿ ಸಾಮಾನ್ಯವಾಗಿ ನೋಡೇ ಇರ್ತೀರ, ಇನ್ನು ಇಂಗ್ಲೀಷಲ್ಲಿ ಬಾಟಲ್ ಗ್ರೌಂಡ್ ಅಂತ ಕೂಡ ಕರೀತಾರೆ. ಹಾಗೆ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಇದನ್ನು ಅಡುಗೆ ಮನೆಯಲ್ಲಿ ಅಡುಗೆಯಾಗೆ, ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ತಾರೆ, ಪಲ್ಯವಾಗಿ ಅಥವಾ ಸೂಪಾಗಿ, ಈ ಥರ ಜ್ಯೂಸ್ಗಳಾಗಿ ಯೂಸ್ ಮಾಡುವಂಥ ಒಂದು ಹಸಿರು ತರಕಾರಿ ಅಂತಲೇ ಹೇಳ್ಬೋದು. ಇದರಲ್ಲಿ ಸುಮಾರು 90-95% ನೀರಿರುತ್ತೆ ಈ ಸೋರೆಕಾಯಿಯಲ್ಲಿ. ಆದ್ದರಿಂದ ದೇಹವನ್ನು ಹೈಡ್ರೇಟ್ ಆಗಿಡಲು ಇದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಸೋರೆಕಾಯಲ್ಲಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆ ತಿಳ್ಕೊಬೇಕು ಅಂದರೆ, ಒಂದು 100 ಗ್ರಾಮ್ ಸೋರೆಕಾಯಲ್ಲಿ ಸರಿಸುಮಾರು ಒಂದು 15 ಗ್ರಾಮಷ್ಟು ಕ್ಯಾಲೋರಿ ಇರುತ್ತೆ, 1 ಗ್ರಾಮಷ್ಟು ಫೈಬರ್ ಇರುತ್ತೆ, ಇನ್ನು ವಿಟಮಿನ್ ಸಿ ಇರುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ, ಹೆಚ್ಚಿನ ನೀರಿನ ಅಂಶ ಇರುತ್ತೆ. ಇದು ಕಡಿಮೆ ಕ್ಯಾಲೋರಿ ಇರುವಂಥ ತರಕಾರಿಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ವೆಯ್ಟ್ ಲಾಸ್ ಆಗುತ್ತಾ? ಇದಕ್ಕೆ ಉತ್ತರ ಹೌದು ಕೂಡ ಅಲ್ಲ, ಇಲ್ಲ ಕೂಡ ಅಲ್ಲ. ಸೋರೆಕಾಯಿ ಜ್ಯೂಸ್ ಕೊಬ್ಬನ್ನು ನೇರವಾಗಿ ಕರಗಿಸೋದಿಲ್ಲ, ಆದರೆ ಪರೋಕ್ಷವಾಗಿ ಸಹಾಯ ಮಾಡುತ್ತೆ. ಅದು ಹೇಗೆ ಅಂತನಾ? ಮೊದಲನೇದಾಗಿ ಕಡಿಮೆ ಕ್ಯಾಲೋರಿ ಇರುತ್ತೆ ಅಲ್ವಾ. ನಾವು ಹೆಚ್ಚು ಕ್ಯಾಲೋರಿ ಇರುವಂಥ ಜ್ಯೂಸ್ ಅಥವಾ ಕೂಲ್ ಡ್ರಿಂಕ್ಸ್ ಕುಡಿಯುವ ಬದಲು ಸೋರೆಕಾಯಿ ಜ್ಯೂಸ್ ಕುಡಿದರೆ ಒಟ್ಟು ಕ್ಯಾಲೋರಿ ಸೇವನೆ ಕಡಿಮೆ ಆಗಬಹುದು. ಇನ್ನು ಎರಡನೇ ವಿಷಯ ತಿಳ್ಕೊಬೇಕು ಅಂದರೆ, ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ. ಇದರಲ್ಲಿರುವಂಥ ಸೋರೆಕಾಯಲ್ಲಿರುವಂಥ ಫೈಬರ್ ಮತ್ತು ನೀರಿನ ಅಂಶದಿಂದ ಹೊಟ್ಟೆ ಬೇಗ ತುಂಬಿದ ಅನುಭವ ಆಗಬಹುದು. ಆದ್ದರಿಂದ ಹೆಚ್ಚು ತಿನ್ನುವುದನ್ನು ನಿಯಂತ್ರಿಸಲು ಸಹಾಯವಾಗಬಹುದು. ಹಾಗೆ ಮೂರನೇದು ಹೈಡ್ರೇಷನ್. ತೂಕ ಇಳಿಸುವ ಸಮಯದಲ್ಲಿ ದೇಹಕ್ಕೆ ಸಾಕಷ್ಟು ನೀರು ಬೇಕಾಗಿರುತ್ತೆ. ಸೋರೆಕಾಯಿಯಿಂದ ಅದಕ್ಕೆ ಸಹಾಯ ಸಿಗಬಹುದು. ಸೊ ಹಾಗಾಗಿ ಇನ್ನು ನಾಲ್ಕನೇ ವಿಷಯ ಅಂದರೆ ಜೀರ್ಣಕ್ರಿಯೆ. ಫೈಬರ್ ಇರೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಿರಲು ಸಹಾಯ ಮಾಡಬಹುದು ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡಲು ನೆರವಾಗಬಹುದು ಈ ಸೋರೆಕಾಯಿ. ಇನ್ನು ಸೋರೆಕಾಯಿ ಜ್ಯೂಸ್ ಕುಡಿಯುವಂಥ ಸರಿಯಾದ ವಿಧಾನದ ಬಗ್ಗೆನೂ ತಿಳ್ಕೊಳ್ಳೇಬೇಕು. ಯಾವಾಗ ಅಂದರೆ ಆವಾಗ ಸೋರೆಕಾಯಿ ಜ್ಯೂಸನ್ನ ಕುಡಿಬಾರ್ದು. ಯಾವಾಗಲೂ ಸೋರೆಕಾಯಿ ಜ್ಯೂಸ್ ಕುಡಿಬೇಕು ಅಂದರೆ ತಾಜವಾಗಿರುವಂಥ ಸೋರೆಕಾಯಿನ ಬಳಸಬೇಕು. ಮೊದಲು ಒಂದು ಚಿಕ್ಕ ತುಂಡನ್ನು ನಿಮಗೆ ಯಾವ ಥರ ಬೇಕು ಆ ಶೇಪ್ಗೆ ಕಟ್ ಮಾಡಿಕೊಂಡು ರುಚಿ ನೋಡಬೇಕು, ಅದು ಕಹಿ ಇದೆಯಾ ಅಥವಾ ನಾರ್ಮಲ್ ಆಗಿದೆಯಾ ಅಂತ. ಕಹಿ ಆಗಿದ್ದರೆ ಆ ಜ್ಯೂಸನ್ನ ಮಾಡೋಕ್ಕೂ ಹೋಗಬೇಡಿ, ಕುಡಿಯೋಕ್ಕೂ ಹೋಗಬೇಡಿ. ಸಕ್ಕರೆಯನ್ನಂತೂ ಹಾಕಲೇಬೇಡಿ. ಬೇಕಾದರೆ ಪುದೀನ, ಸ್ವಲ್ಪ ನಿಂಬೆ ರಸ, ಒಂದು ಸ್ವಲ್ಪ ಚಕ್ಕೆ ಅಥವಾ ಸ್ವಲ್ಪ ಉಪ್ಪು, ಕರಿಮೆಣಸು ಅಥವಾ ಜೀರಿಗೆ ಪೌಡರ್ನ ಮಿಕ್ಸ್ ಮಾಡ್ಕೋಬಹುದು. ದಿನಕ್ಕೆ 200-250 ml ಗ್ಲಾಸ್ ಸಾಕು. ಸೋರೆಕಾಯಿಯಲ್ಲಿ ಕಹಿ ಸೋರೆಕಾಯಿ ಕೂಡ ಇರುತ್ತೆ, ಅದನ್ನು ತಿನ್ನಬಾರ್ದು. ಹಾಗೆ ಆ ಜ್ಯೂಸನ್ನ ನಾವು ಕುಡಿಬಾರ್ದು, ಇದು ತುಂಬ ಮುಖ್ಯ. ಕೆಲವೊಮ್ಮೆ ಸೋರೆಕಾಯಿಯಲ್ಲಿ ಕೆಲವೊಂದು ಕೆಟ್ಟ ರಾಸಾಯನಿಕ ಇರುತ್ತೆ. ಆ ರಾಸಾಯನಿಕ ಪದಾರ್ಥ ಹೆಚ್ಚಿರೋದ್ರಿಂದ ಕೆಲವೊಮ್ಮೆ ಈ ಜ್ಯೂಸ್ ಕುಡಿದಾಗ ವಾಂತಿ, ಹೊಟ್ಟೆ ನೋವು, ಬೇದಿ, ಕೆಲವೊಮ್ಮೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಆದ್ದರಿಂದ ಕಹಿಯಾಗಿದ್ದರೆ ತಕ್ಷಣ ಅದನ್ನು
ಬಿಸಾಡುವಂಥದ್ದು ಒಳ್ಳೆಯದು. ಇನ್ನು ಸೋರೆಕಾಯಿಯಲ್ಲಿ ಇನ್ನಿತರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ದೇಹಕ್ಕೆ ತಂಪು ನೀಡುತ್ತೆ, ನೀರಿನ ಕೊರತೆಯನ್ನು ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಹೃದಯದ ಆರೋಗ್ಯಕ್ಕೆ ಸಹಕಾರಿಯಾಗಿರುತ್ತೆ, ರಕ್ತದೊತ್ತಡ ನಿಯಂತ್ರಣಕ್ಕೆ ಪೊಟ್ಯಾಷಿಯಂನ ಸಹಾಯ ಮಾಡಬಹುದು, ಮಲಬದ್ಧತೆ ಕಡಿಮೆ ಮಾಡಲು ನೆರವಾಗಬಹುದು. ಇದಿಷ್ಟು ಪ್ರಯೋಜನಗಳು ಸೋರೆಕಾಯಲ್ಲಿದೆ. ಇನ್ನು ಕೇವಲ ಜ್ಯೂಸ್ ಕುಡಿದ್ರೆ ಸಾಕಾ? ಇಲ್ಲ, ನೀವು ಬೆಳಿಗ್ಗೆ ಸೋರೆಕಾಯಿ ಜ್ಯೂಸ್ ಕುಡಿಯೋದು, ನಂತರ ದಿನಪೂರ್ತಿ ಜಂಕ್ ಫುಡ್ ತಿಂದರೆ ತೂಕ ಕಡಿಮೆ ಆಗೋದೇ ಇಲ್ಲ. ಬೆಳಿಗ್ಗೆ ನಾವು ಜ್ಯೂಸ್ ಕುಡಿದಿರ್ತೀವಿ, ಮಧ್ಯಾಹ್ನ ಅಥವಾ ಸಂಜೆ ಬೇಕ್ರಿ ಐಟಮ್ಸು, ಅನ್ನ ಈ ಥರದ್ದನ್ನೆಲ್ಲ ತಗೊಂಡಾಗ ಸಕ್ಕರೆ ಜಾಸ್ತಿಯಾಗಿ ವೆಯ್ಟ್ ಗೇನ್ ಆಗ್ತೀವಿ ಹೊರತು ಕಮ್ಮಿ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ವೆಯ್ಟ್ ಲಾಸ್ಗೆ ಮುಖ್ಯವಾದದ್ದು ಅಂತ ಅಂದರೆ ಮೊದಲನೇದಾಗಿ ಕ್ಯಾಲೋರಿ ಡೆಪಾಸಿಟ್, ಎರಡನೇದು ಸಾಕಷ್ಟು ಪ್ರೋಟೀನ್ನ ಅವಶ್ಯಕತೆ ದೇಹಕ್ಕಿರುತ್ತೆ, ಮೂರನೇದು ದಿನಕ್ಕೆ 30ರಿಂದ 45 ನಿಮಿಷಗಳ ಕಾಲ ವ್ಯಾಯಾಮ ಮಾಡಲೇಬೇಕು. ವ್ಯಾಯಾಮ ಯೋಗ ಮಾಡೋದ್ರಿಂದ ಇನ್ನೂ ಉತ್ತಮವಾಗಿರುವಂಥ ರಿಸಲ್ಟ್ನ ಪಡ್ಕೋಬಹುದು. ನಾಲ್ಕನೇದು ಉತ್ತಮವಾದಂಥ ನಿದ್ರೆ, 7ರಿಂದ 8 ಗಂಟೆಗಳ ಕಾಲ ನಿದ್ರೆ ಅನ್ನೋದು ಇಂಪಾರ್ಟೆಂಟ್ ಮನುಷ್ಯರಿಗೆ. ಇನ್ನು ಐದನೇದು ಸಾಕಷ್ಟು ನೀರು ಕುಡಿಲೇಬೇಕು. ನಮ್ಮ ದೇಹಕ್ಕೆ, ನಮ್ಮ ಹೈಟು ವೆಯ್ಟಿಗೆ ತಕ್ಕನ ಹಾಗೆ ನಾವು ನೀರನ್ನು ಕುಡಿಬೇಕು. ಇನ್ನು ನಿರಂತರವಾಗಿ ಆ್ಯಕ್ಟಿವಿಟೀಸ್, ಎನಿ ಟೈಮ್ ಕೂತ್ಕೊಂಡೇ ಇರಬಾರ್ದು ಅಥವಾ ಎನಿ ಟೈಮ್ ಮಲಗ್ದಂಗೆ ಮಲಗಿರಬಾರ್ದು, ಓಡಾಡ್ತಾ ಇರಬೇಕು. ಎಕ್ಸಸೈಸ್, ವ್ಯಾಯಾಮ ಇದಕ್ಕೆಲ್ಲ ಇನ್ಕ್ಲೂಡ್ ಆಗುತ್ತೆ. ಅದು ನಿರತರತೆ ಅಂತ ಕೂಡ ಹೇಳ್ತಾರೆ. ಇನ್ನು ನೀವು ಕೇಳ್ಬೋದು, ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ನೀವೇನು ಡಾಕ್ಟರಾ ಅಂತ. ಖಂಡಿತವಾಗ್ಲೂ ನಾನು ಡಾಕ್ಟರ್ ಅಲ್ಲ, ಇದು ನನ್ನ ಅನುಭವ ಅಷ್ಟೇ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸೋರೆಕಾಯಿ ಜ್ಯೂಸನ್ನು ಒಂದು ಆರೋಗ್ಯಕರ ಪಾನೀಯವಾಗಿ ಕುಡಿತಾ ಇದ್ದೇನೆ. ಆದರೆ ನಾನು ತೂಕ ಕಡಿಮೆ ಆದರೆ ಅದರ ಸಂಪೂರ್ಣ ಕ್ರೆಡಿಟ್ ಸೋರೆಕಾಯಿ ಜ್ಯೂಸ್ಗೆ ಕೊಡೋದಿಲ್ಲ. ನಾನು ವರ್ಕೌಟ್ ಮಾಡ್ತೀನಿ, ಯೋಗ ಮಾಡ್ತಾಯಿರ್ತೀನಿ ಮನೆಯಲ್ಲಿ. ಇನ್ನು ಆರೋಗ್ಯಕರವಾಗಿರುವಂಥ ಹೆಲ್ದಿ ರೆಮಿಡೀಸ್ ಹೇಳ್ತಿರ್ತೀನಲ್ಲ, ಆ ಥರವಾಗಿರುವಂಥ ಫುಡ್ಗಳನ್ನ ತಗೋತಾ ಇರ್ತೀನಿ, ವಾಕ್ ಮಾಡ್ತಾ ಇರ್ತೀನಿ, ಸಾಕಷ್ಟು ನಿದ್ರೆ ಮಾಡ್ತೀನಿ, ಸಾಕಷ್ಟು ನೀರು ಕುಡಿತೀನಿ, ಆರೋಗ್ಯಕರವಾಗಿರುವಂಥ ಆಹಾರಗಳನ್ನ ತಿಂತ ಆರೋಗ್ಯಕರವಾಗಿರುವಂಥ ಜೀವನ ಶೈಲಿಯನ್ನು ಅನುಸರಿಸ್ಕೊಳ್ತಾ ಇದ್ದೇನೆ. ಇದೇ ನಿಜವಾಗಿರುವಂಥ ವೆಯ್ಟ್ ಲಾಸ್ನ ರಹಸ್ಯ ಅಂತ ಹೇಳ್ಬೋದು. ಒಂದು ಜ್ಯೂಸ್ ಕುಡಿಯೋದ್ರಿಂದ ಅಥವಾ ಒಂದೇ ವ್ಯಾಯಾಮ ಮಾಡೋದ್ರಿಂದ, ಕೆಲವೊಬ್ಬರು ಎಷ್ಟೊಂದು ವ್ಯಾಯಾಮಗಳನ್ನ ಮಾಡ್ತಿರ್ತಾರೆ ಆದರೂ ವೆಯ್ಟ್ ಲಾಸ್ ಆಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನೇ ಹೇಳ್ತೀನಿ. ವರ್ಕೌಟ್ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತಾ ಅನ್ನೋದು ಕೂಡ ಇಂಪಾರ್ಟೆಂಟು, ಅದನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದು ಸೋರೆಕಾಯಿ ಬಗ್ಗೆ ಆಗಿರಲಿ ಅಥವಾ ಯಾವುದ್ರ ಬಗ್ಗೆ ಆಗಿರಲಿ, ಇನ್ನೊಂದು ಕೊನೆ ಮಾತು ಹೇಳ್ತೀನಿ. ಸೋರೆಕಾಯಿ ಜ್ಯೂಸ್ ಒಂದು ಮ್ಯಾಜಿಕ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ಅಲ್ವೇ ಅಲ್ಲ. ಎಷ್ಟೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಿರ್ತಾರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ವೆಯ್ಟ್ ಲಾಸ್ ಡ್ರಿಂಕ್, ಮ್ಯಾಜಿಕಲ್ ಡ್ರಿಂಕ್ ಸೋರೆಕಾಯಿ ಜ್ಯೂಸ್ ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ ಅಂತ. ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಅದೇ ವಿನಃ ಇದೊಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ನಾನು ಹೇಳ್ತಿಲ್ಲ. ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಮ್ಮ ವ್ಯಾಯಾಮ ಇರ್ಬೋದು, ಪ್ರೋಟೀನ್ ಫುಡ್ ಇರ್ಬೋದು, ವಾಕ್ ಇರ್ಬೋದು, ಸೊ ನಿದ್ರೆ ಇರ್ಬೋದು, ನಾವು ಕುಡಿಯುವಂಥ ನೀರಿರ್ಬೋದು, ಎಲ್ಲ ಸೇರಿ ನಮಗೊಂದು ಒಳ್ಳೆ ಉತ್ತಮವಾಗಿರುವಂಥ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸಪೋರ್ಟ್ ಮಾಡುತ್ತೆ. ಅಥವಾ ಒಂದೇ ಜ್ಯೂಸಿಂದನೇ ಅಂತ ನಂಬ್ಕೊಂಡಿರಬಾರ್ದು. ಇದು ನನ್ನ ಅನುಭವದ ಮಾತಂತಲೇ ಹೇಳ್ಬೋದು. ಆದರೆ ಆರೋಗ್ಯಕರವಾಗಿರುವಂಥ ಆಹಾರ, ವ್ಯಾಯಾಮದ ಜೊತೆಗೆ ಬಳಸಿದರೆ ಇದು ಕೂಡ ಒಳ್ಳೆಯ ವೆಯ್ಟ್ ಲಾಸ್ ಜರ್ನಿಗೆ ಸಹಾಯ ಪಾನೀಯ ಅಂತ ಕೂಡ ಹೇಳ್ಬೋದು. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಈ 7 ದಿನದಲ್ಲಿ 7 kg ಕಮ್ಮಿ ಆಗ್ತೀವಿ ಅನ್ನೋ ಮಾತುಗಳನ್ನ ದಯವಿಟ್ಟು ನಂಬ್ಕೋಬೇಡಿ. ಯಾಕೆಂದರೆ ಒಬ್ಬೊಬ್ಬರ ಮೆಟಬಾಲಿಸಮ್ ಒಂದೊಂದು ಥರ ಇರುತ್ತೆ. ಒಬ್ಬರು ಜ್ಯೂಸ್ ಕುಡಿದ್ರೆ ಸಣ್ಣ ಆಗಿಬಿಡ್ತಾರೆ, ಒಬ್ಬೊಬ್ಬರು ಚಪಾತಿ ತಿಂತಿರ್ತಾರೆ ಆದ್ರೂ ದಪ್ಪ ಆಗ್ತಾನೆ ಇರ್ತಾರೆ, ಸಣ್ಣ ಆಗಲ್ಲ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಫುಡ್ಡು ಇಡಿಸುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಫುಡ್ ಇಡಿಸೋದೇ ಇಲ್ಲ. ಸೊ ಹಾಗಾಗಿ, ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಒಬ್ಬೊಬ್ಬರು ಮೆಟಬಾಲಿಸಮ್ ಒಂದೊಂದು ಥರ ಇರುತ್ತೆ ಅಂತ. ಸೊ ಹಾಗಾಗಿ ಇನ್ನೊಬ್ಬರು ಮಾಡುವಂಥ ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳೋದು ಮಾಡಬೇಡಿ. ನಿಮ್ಮ ದೇಹಕ್ಕೆ, ನಿಮ್ಮ ದೇಹ ಫಸ್ಟು. ಮೊದಲನೇದಾಗಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ನಿಮ್ಮ ದೇಹದ ಬಗ್ಗೆ ನೀವು ತಿಳ್ಕೋಬೇಕು. ನಿಮ್ಮ ದೇಹ ಯಾವುದಕ್ಕೆ ಸ್ಪಂದಿಸುತ್ತೆ, ಜ್ಯೂಸ್ಗೆ, ನೀವು ಮಾಡುವಂಥ ಯೋಗಕ್ಕೆ ಅಥವಾ ಎಕ್ಸಸೈಸ್ಗೆ, ವಾಕ್ಗೆ, ಸೊ ಓವರಾಲ್ ಏನೆಲ್ಲ ಬೇಕು, ಫಸ್ಟು ನಿಮ್ಮ ದೇಹದ ಬಗ್ಗೆ ನೀವು ತಿಳ್ಕೊಂಡು ಆಮೇಲೆ ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಅರಿವು ಮಾಡಿಕೊಂಡ್ರೆ ಆದಷ್ಟು ವೆಯ್ಟ್ ಲಾಸ್ ಮಾಡಬಹುದು. ಸೊ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ. ಇನ್ನೂ ವೆಯ್ಟ್ ಲಾಸ್ಗೆ ತುಂಬ ಯೋಗ, ಎಕ್ಸಸೈಸ್ ಬೇಡವೇ ಬೇಡ, ಬರೀ ಫುಡ್ಡಲ್ಲೇ ಹೇಗೆ ಆರೋಗ್ಯಕರವಾಗಿ ನಮ್ಮ ವೆಯ್ಟ್ ಲಾಸ್ ಜರ್ನಿನ
ಮಾಡ್ಕೋಬೋದು, ಕಮ್ಮಿ ವೆಯ್ಟ್ ಲಾಸ್ ಸಮಯದಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನಾನು. ಯಾಕೆ ಅಂತ ಅಂದರೆ ನನ್ನನ್ನೇ ನಾನು ಎಷ್ಟೊಂದು ಸರಿ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಬರೀ ವೆಯ್ಟ್ ಲಾಸ್ ಗೋಸ್ಕರ ನಾನು ಯೋಗ ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗೋದಿಲ್ಲ, ಮಗು ಇದೆ, ಸೊ ಅವರನ್ನು ನೋಡ್ಕೋಬೇಕಾಗತ್ತೆ, ಮನೆ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಯಾವಾಗಲೂ 1 ಅವರ್ ನಾನು ಎಕ್ಸಸೈಸ್ ಮಾಡ್ತೀನಿ, 1 ಅವರ್ ವಾಕ್ ಮಾಡ್ತೀನಿ, 1 ಅವರ್ ಯೋಗ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಸೊ ಹಾಗಾಗಿ ಯೋಗ ಎಕ್ಸಸೈಸ್ ಇಲ್ಲದೆ ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದಾ, ಅದೆಷ್ಟು ಸೂಟಬಲ್ ಇದೆ ಅಥವಾ ಎಷ್ಟು ಓಕೆ, ಖಂಡಿತವಾಗ್ಲೂ ಮಾಡ್ಕೋಬಹುದಾ ಅನ್ನೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಹಾಗೆ ವೆಯ್ಟ್ ಲಾಸ್ ಅನ್ನೋದು ನಿಧಾನವಾಗಿ, ಆರೋಗ್ಯಕರವಾಗಿ ಮತ್ತು ಸುರಕ್ಷಿತವಾಗಿ ತೂಕ ಇಳಿಸೋದೇ ಉತ್ತಮ. ಒಂದು ವಾರದಲ್ಲಿ ನಾನು 10 kg ಸಣ್ಣ ಆಗಬೇಕು, 1 ತಿಂಗಳಲ್ಲಿ ನಾನು 25 kg ಸಣ್ಣ ಆಗಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ. ಸಡನ್ನಾಗಿ ನಾವು ವೆಯ್ಟ್ ಲಾಸ್ ಆಗೋದು ಕೂಡ ಅಷ್ಟು ಸೇಫ್ ಅಲ್ಲ. ಸೊ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ತೀವಾ ಇಲ್ವಾ, ಅದರಿಂದ ಏನೆಲ್ಲ ಬೆನಿಫಿಟ್ ಸಿಕ್ತು ಅಂತ ನಿಮಗೆ ಬಿಡಿಸಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಸೊ ಖಂಡಿತ ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೋರೆಕಾಯಿ ಜ್ಯೂಸ್ ಒಳ್ಳೆಯದೇ. ಸೊ ನಾವು ಯಾವುದೇ ಒಂದು ಜ್ಯೂಸ್ ಕುಡಿಬೇಕಾದ್ರೆ ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು. ಆ ಜ್ಯೂಸಲ್ಲಿ ಏನಿದೆ, ನಾನು ಯಾಕೆ ತಗೋತಾ ಇದ್ದೀನಿ, ಎಷ್ಟು ತಗೋಬೋದು, ಸೊ ಇದರಿಂದ ನಿಜವಾಗ್ಲೂ ಆಗುತ್ತಾ ಇಲ್ವಾ, ನೂರಾರು ಪ್ರಶ್ನೆಗಳು ನಮ್ಮಲ್ಲಿ ಉಟ್ಕೊಂಡಾಗ ಮಾತ್ರ ಆ ಪ್ರಶ್ನೆಗೆ ನಮಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ. ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ಅನ್ಕೋತೀನಿ. ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಆಗಲ್ವಾ? ಈಗ ತಿಳ್ಕೊಂಡಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಾಕೋದನ್ನು ಮರಿಬೇಡಿ, ಓಕೆನಾ? ಹೀಗೆ ದಿನ ಒಂದೊಂದು ಆಹಾರ ಕ್ರಮದ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ ಮುಂದಿನ ದಿನಗಳ ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ಬೆಲ್ ಬಟನ್ನ ಪ್ರೆಸ್ ಮಾಡ್ತಿಲ್ಲ. ಬೆಲ್ ಬಟನ್ ಪ್ರೆಸ್ ಮಾಡ್ದಾಗಲೇ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುವಂಥದ್ದು. ಸೊ ನೀವು ಮೊದಲಕರಾಗಿ ಆ ವಿಡಿಯೋಗಳನ್ನು ನೋಡ್ಬೋದು. ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಹೈಪ್ ಮಾಡ್ತಿಲ್ಲ, ದಯವಿಟ್ಟು ಹೈಪ್ನ ಮಾಡಿ. ನೀವು ಮೆಸೇಜ್ ಮಾಡ್ತಿರಲ್ಲ, ಅಲ್ಲೇ ಹೈಪ್ ಅನ್ನೋ ಒಂದು ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ಹೈಪ್ನ ಮಾಡಿಕೊಡಿ. ಹಾಗೆ ಕಮೆಂಟ್ ಕೂಡ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ಥರ ಡೌಟ್ಸ್ ಇತ್ತು ಅಂತಂದರೆ ಸಂದೇಹ ಪಡ್ದೇ ಖಂಡಿತವಾಗ್ಲೂ ನೀವು ಕಮೆಂಟ್ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ನಾನು ಆಗಲೇ ಹೇಳ್ದ ಹಾಗೆ ನಾನು ಡಾಕ್ಟರ್ ಅಲ್ಲ. ನನ್ನ ಜೀವನದ ಅನುಭವ ಅಂದರೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ಸ್ ಏನೆಲ್ಲ ತಗೋತೀನಿ, ಹಾಗೆ ಎಷ್ಟೊಂದು ಆರ್ಟಿಕಲ್ ಬಗ್ಗೆ ಓದ್ತಾ ಇರ್ತೀನಿ. ನಾನೇನಾದರೂ ಒಂದು ತಗೋಬೇಕು ಅಂದರೆ ಅದ್ರ ವಿಷಯದ ಬಗ್ಗೆ ಎಷ್ಟೊಂದು ಕೂತ್ಕೊಂಡು ರಿಸರ್ಚ್ ಮಾಡ್ತಾ ಇರ್ತೀನಿ. ಅದು ಒಂದು ದಿವಸದ ಕೆಲಸ ಅಲ್ಲ. ಆ ತರಕಾರಿ ನಾನು ತಗೋತಾ ಇದ್ದೀನಿ ಅಂದರೆ ನನ್ನ ಕೆಲವೊಮ್ಮೆ ಮೆಡಿಷನ್ಸ್ಗಳನ್ನ ತಗೋತಾ ಇರ್ತಾರೆ. ಸೊ ಅವ್ರು ತಗೊಳ್ಳುವಂಥ ಮೆಡಿಷನ್ಸ್ಗೆ ಈ ತರಕಾರಿ ಸೂಟಬಲ್ ಆಗುತ್ತಾ, ಹಾಗೆ ಒಂದೊಂದು ಥರ ಒಬ್ಬೊಬ್ಬರು ಮೆಟಬಾಲಿಸಮ್ ಇರ್ಬೋದು, ದೇಹ ಇರ್ಬೋದು, ಚೇಂಜಸ್ ಇರುತ್ತೆ. ಸೊ ಎಲ್ಲರಿಗೂ ಎಲ್ಲ ತರಕಾರಿಗಳು ಆಗಿ ಬರೋದಿಲ್ಲ, ಕೆಲವೊಬ್ಬರಿಗೆ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ರಿಸರ್ಚ್ ಮಾಡಿ ಇದು ಹೀಗೆ ಇರುತ್ತೆ ಅಂತಲೇ ಹೇಳ್ತಿದ್ದೀನಿ. ಕೆಲವೊಬ್ಬರಿಗೆ ಕಹಿ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ಸಿಹಿ ಅನ್ನಿಸ್ಬೋದು. ಇದು ನನ್ನ ಅನುಭವ ಅಷ್ಟೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಡಾಕ್ಟರ್ ಅಲ್ಲ, ಇದು ನನ್ನ ಅನುಭವದಿಂದ ಹೇಳ್ತಿರುವಂಥ ಕೆಲವೊಂದು ಮಾತು ಅಷ್ಟೇ. ಸೊ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಜೊತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಆರೋಗ್ಯವಾಗಿರಿ ಅಂತ ಹೇಳ್ತಾ ಹೋಗಿ ಬರ್ತೀನಿ.